ಸ್ನೇಹಿತರೆ, 2012ರ ಫೆಬ್ರವರಿಯಲ್ಲಿ ಬ್ಲಾಫ್ಟ್ ಪಬ್ಲಿಕೇಶನ್ಸ್ ಎನ್ನುವ ಒಂದು ಸಂಸ್ಥೆ ಆನ್ಲೈನ್ನಲ್ಲಿ ಒಂದು ಬ್ಲಾಗ್ ಬರೆಯುತ್ತದೆ. ಆ ಬ್ಲಾಗ್ನಲ್ಲಿನ ವಿಷಯ ಹಿಂದೆಂದೂ ಯಾರೂ ಕೇಳಿರದ ಒಂದು ವಿಚಾರದ ಕುರಿತಾಗಿತ್ತು. ಮೆಮೊರೀಸ್ ಆಫ್ ನಯಾಗರ್ ಇನ್ಸಿಡೆಂಟ್ ಎಂದು ಶೀರ್ಷಿಕೆ ನೀಡಲಾದ ಆ ಬ್ಲಾಗ್ನಲ್ಲಿ ಏಲಿಯನ್ ಪ್ರಕರಣವೊಂದರ ಬಗ್ಗೆ ವಿವರಣೆ ನೀಡಲಾಗಿತ್ತು. ಭಾರತದ ನಯಾಗರ್ ಎಂಬ ಊರಿನಲ್ಲಿ ನಡೆದ ಘಟನೆಯಾಗಿತ್ತದು. ಆ ಬ್ಲಾಗ್ನಲ್ಲಿ ಘಟನೆ ಕುರಿತ ಸಾಕ್ಷಿಗಳನ್ನು ತೋರಿಸಲಾಗಿತ್ತು. ಆ ನಂತರ ಆ ಬ್ಲಾಗ್ನಿಂದ ವಿಷಯ ಪಡೆದುಕೊಂಡ ಮೀಡಿಯಾಗಳು ಏಪ್ರಿಲ್ನಲ್ಲಿ ಈ ಕುರಿತು ಸುದ್ದಿ ಬಿತ್ತರಿಸುತ್ತವೆ. ಸ್ನೇಹಿತರೆ, ಭಾರತದಲ್ಲಿ ಏಲಿಯನ್ ಘಟನೆಗಳು ನಡೆಯುವುದಿಲ್ಲವೇಕೆ ಎಂದು ಕೇಳಿದವರಿಗೆ ಈ ಸ್ವಾತಂತ್ರ್ಯ ಪೂರ್ವ ಕಾಲದ ಘಟನೆ ಅಚ್ಚರಿ ಹುಟ್ಟಿಸಬಹುದು. 1947ರಲ್ಲಿ ನಡೆದ ಈ ಘಟನೆ ಅಂದು ಸುದ್ದಿಯಾಗಲಿಲ್ಲ, ಆದರೆ ಈಗ ಹೆಚ್ಚು ಸುದ್ದಿಯಾಗುತ್ತಿದೆ. ಜೊತೆಗೆ 47ರಲ್ಲಿ ಅಮೆರಿಕಾದಲ್ಲಿ ನಡೆದ ರೋಸ್ವೆಲ್ ಇನ್ಸಿಡೆಂಟ್ಗೂ ಇದಕ್ಕೂ ಏನಾದರೂ ಸಂಬಂಧವಿದೆಯೇ ಎಂಬ ಪ್ರಶ್ನೆಯನ್ನು ಇದು ಹುಟ್ಟುಹಾಕುತ್ತದೆ. ಅದಕ್ಕೂ ಆಸಕ್ತಿಕರ ವಿಚಾರವೇನೆಂದರೆ, ಈ ಘಟನೆಯನ್ನು ಭಾರತೀಯರು ದಾಖಲಿಸಿರುವುದು. ಹೌದು, ಬನ್ನಿ ಹೊರಡೋಣ 1947ಕ್ಕೆ ನಯಾಗರ್ ಊರಿಗೆ. ನಯಾಗರ್ ಎಂಬುದು ಒರಿಸ್ಸಾದಲ್ಲಿರುವ ಒಂದು ಪಟ್ಟಣ. ಸ್ವಾತಂತ್ರ್ಯ ಪೂರ್ವದಲ್ಲಿ ಅದೊಂದು ಸಣ್ಣ ಊರಾಗಿತ್ತು. 1947ರ ಮೇ 31ರ ದಿನ ಆ ಘಟನೆ ನಡೆದಿತ್ತು. ಭಾರತಕ್ಕೆ ಸ್ವಾತಂತ್ರ್ಯ ಸಿಗುವ ಕೆಲವು ತಿಂಗಳ ಮೊದಲೇ ಇದು ನಡೆದಿತ್ತು. ಆ ದಿನ ಆ ಊರಿನ ಇಬ್ಬರು ಯುವಕರು ಹಿಂದೆಂದೂ ಕಾಣದ ಅಚ್ಚರಿಯೊಂದನ್ನು ಕಾಣುತ್ತಾರೆ. ತಮ್ಮ ಊರಾಚೆ ಅವರಿಬ್ಬರು ನಡೆದುಕೊಂಡು ಹೋಗುತ್ತಿದ್ದಾಗ ಅಲ್ಲೇನೋ ವಿಚಿತ್ರವಾದ ವಸ್ತು ನೋಡುತ್ತಾರೆ. ಯಾವುದೋ ಒಂದು ಯಂತ್ರ ಬಯಲಲ್ಲಿ ನಿಂತಿರುವುದು ಅವರಿಗೆ ಕಾಣುತ್ತದೆ. ಅವರಿಗೆ ಅದೇನೆಂದು ತಿಳಿಯುವ ಕುತೂಹಲವಿತ್ತು. ಅವರು ಅದರ ಹತ್ತಿರ ಹೋಗುತ್ತಾರೆ. ತೀರಾ ಹತ್ತಿರ ಹೋಗಲು ಅವರಿಗೆ ಭಯವಿತ್ತು. ತುಸು ದೂರದಿಂದಲೇ ಅವರದನ್ನು ನೋಡುತ್ತಿರುವಾಗ ಅದರೊಳಗಿಂದ ಯಂತ್ರ ಪುರುಷರು ಹೊರಬರುತ್ತಾರೆ. ಹೌದು ಸ್ನೇಹಿತರೆ, ಆ ಯುವಕರು ಅವರನ್ನು ಯಂತ್ರ ಪುರುಷರೆಂದೇ ಕರೆದಿದ್ದರು. ಆ ಯಂತ್ರ ಪುರುಷರು ಇವರಿಬ್ಬರನ್ನು ತಮ್ಮ ಯಾನದೊಳಗಡೆ ಕರೆದುಕೊಂಡು ಹೋಗುತ್ತಾರೆ. ಅದರೊಳಗೆಲ್ಲ ಸುತ್ತಾಡಿಸುತ್ತಾರೆ. ಸಂಪೂರ್ಣ ಲೋಹದಿಂದ ಮಾಡಲ್ಪಟ್ಟ ಯಂತ್ರ ನೋಡಿ ಆ ದಿನ ಆ ಇಬ್ಬರು ಯುವಕರು ನಿಬ್ಬೆರಗಾಗಿದ್ದರು. ಅಂಥದ್ದನ್ನು ಅವರು ಜೀವಮಾನದಲ್ಲಿ ಯಾವತ್ತೂ ನೋಡಿರಲಿಲ್ಲ. ಸ್ನೇಹಿತರೆ, ಅವರು ಒಂದು ಏಲಿಯನ್ಗಳ UFO ಒಂದನ್ನು ನೋಡಿದ್ದರು. ಅದರಲ್ಲಿದ್ದ ಏಲಿಯನ್ಗಳನ್ನು ಕಂಡಿದ್ದರು. ಇದಕ್ಕೆ ಸಾಕ್ಷಿ ಏನೆಂದು ನೀವು ಕೇಳಬಹುದು. ಸ್ನೇಹಿತರೆ, ಆ ಕಾಲದಲ್ಲಿ ಒರಿಸ್ಸಾದಲ್ಲಿ ಸಾಂಪ್ರದಾಯಿಕವಾಗಿ ಪಟ್ಟಚಿತ್ರಗಳನ್ನು ರಚಿಸಲಾಗುತ್ತಿತ್ತು. ಇದರ ಕಲಾವಿದರೇ ಬೇರೆ ಇದ್ದರು. ಈಗಲೂ ಈ ಕಲೆ ಜೀವಂತವಾಗಿದೆ. ಆ ಸಮಯದಲ್ಲಿ ಪಚ್ಚನಾನ ಮಹಾರಾಣ ಎಂಬ ಒಬ್ಬ ಪ್ರಸಿದ್ಧ ಪಟ್ಟಚಿತ್ರ ಕಲಾವಿದರಿದ್ದರು. ಅವರು ಆ ಯುವಕರು ನೋಡಿದ ಸಂಪೂರ್ಣ ವಿವರಣೆಯನ್ನು ಚಿತ್ರವಾಗಿ ಬಿಡಿಸಿದ್ದರು. ಪಟ್ಟಚಿತ್ರವೆಂದರೆ ಬಟ್ಟೆಗಳ ಮೇಲೆ ಬಿಡಿಸುವ ಕುಸಿರಿ ಕಲೆಯಾಗಿದೆ. ಆದರೆ ಇದನ್ನು ತಾಳೆಗರಿಯಲ್ಲೂ ಬರೆಯುತ್ತಿದ್ದರು. ಪಚ್ಚನಾನ ಮಹಾರಾಣ ಈ ಚಿತ್ರವನ್ನು ತಾಳೆಗರಿಗಳಲ್ಲಿ ಬಿಡಿಸಿಡುತ್ತಾರೆ. ಅದು ಇಂದಿಗೂ ಭದ್ರವಾಗಿದೆ. ತಾಳೆಗರಿಗಳನ್ನು ಒಂದಕ್ಕೊಂದು ಸೇರಿಸುತ್ತಾ ದೊಡ್ಡ ಹಾಳೆಯಾಗಿ ಮಾಡಿ ಅದರಲ್ಲಿ ಚಿತ್ರ ಬಿಡಿಸಲಾಗಿದೆ. ಅದನ್ನು ಒಂದೊಂದೇ ಹಾಳೆಯನ್ನು ಬಿಡಿಸುತ್ತಾ ನೋಡಬಹುದು. ಈ ತಾಳೆಗರಿಯ ಚಿತ್ರದಲ್ಲಿ ಯಂತ್ರ ಪುರುಷ ಅಂದರೆ ರೋಬೋಟ್ ರೀತಿಯಲ್ಲಿ ಕಾಣುವ ಜೀವಿ ಜೊತೆಗೆ ಅವರು ಬಂದಿದ್ದ ವಾಹನ ಎರಡನ್ನು ಚಿತ್ರಿಸಲಾಗಿದೆ. ಆ ಇಬ್ಬರು ಯುವಕರು ಆ ಯಂತ್ರ ಪುರುಷರನ್ನು ಮತ್ತು ಅವರ ವಾಹನವನ್ನು ಕಂಡ ನಂತರ ತಮಗಾದ ಅನುಭವವನ್ನು ಊರಿನವರಲ್ಲಿ ಹೇಳುತ್ತಾರೆ. ಆಗ ಈ ಸುದ್ದಿ ಎಲ್ಲೆಡೆ ಹಬ್ಬುತ್ತದೆ. ಜನರಿಗೆ ಗಾಬರಿ ಬೀಳಬೇಕೋ ಖುಷಿ ಪಡಬೇಕೋ ಗೊತ್ತಾಗದ ಒಂದು ಸಂದರ್ಭವಾಗಿತ್ತದು. ಈ ಸುದ್ದಿ ಎಲ್ಲ ಕಡೆ ಹರಡುತ್ತದೆ. ಪಚ್ಚನಾನ ಮಹಾರಾಣ ಅವರು ಆ ಇಬ್ಬರು ಯುವಕರನ್ನು ಕೂರಿಸಿಕೊಂಡು ತಾಳೆಗರಿಯಲ್ಲಿ ಅವರು ಕಂಡಿದ್ದನ್ನು ಬಿಡಿಸುತ್ತಾರೆ. ಅದುವೇ ನಮ್ಮ ಬಳಿ ಈಗ ಇರುವ ಸಾಕ್ಷಿ.
ನೀವು ನೋಡುತ್ತಿರುವುದು ಅದೇ ತಾಳೆಗರಿಯ ಚಿತ್ರ ಸಾಕ್ಷಿಗಳು. ಇದರಲ್ಲಿ ಆ ಯಂತ್ರ ಪುರುಷರು ಹೇಗೆ ಕಾಣುತ್ತಾರೆ ಎಂದು ಚಿತ್ರಿಸಲಾಗಿದೆ, ಅವರ ಯಾನವನ್ನು ಚಿತ್ರಿಸಲಾಗಿದೆ. ಆ ಸಮಯದಲ್ಲಿ ನಯಾಗರ್ನಾದ್ಯಂತ ಈ ಸುದ್ದಿ ಹಬ್ಬಿದಾಗ ಅದನ್ನು ದಾಖಲಿಸಿದ್ದು ಆ ಕಲಾವಿದರೊಬ್ಬರೇ. ಪತ್ರಿಕೆಗಳಿಗೆ ಈ ವಿಷಯ ತಲುಪಿತಾದರೂ ಕೂಡ ಇದರ ಬಗ್ಗೆ ಅವರು ಹೆಚ್ಚು ಗಂಭೀರವಾಗಲಿಲ್ಲ. ಅವರು ಇದು ಜನರ ಭ್ರಮೆ, ಮೂಢನಂಬಿಕೆ ಎಂದು ಜರಿದರು. ಆ ಕಾಲದಲ್ಲಿ ಏಲಿಯನ್ ಎನ್ನುವುದರ ಪರಿಕಲ್ಪನೆಯೇ ಭಾರತೀಯರಿಗಿರಲಿಲ್ಲ. ಅಮೆರಿಕಾದ ಪ್ರಸಿದ್ಧ ರೋಸ್ವೆಲ್ ಇನ್ಸಿಡೆಂಟ್ ನಡೆದಿದ್ದು 1947ರ ಜೂನ್ ಕೊನೆಯಲ್ಲಿ. ಅಂದರೆ ಅದಕ್ಕೂ 1 ತಿಂಗಳ ಮೊದಲೇ ಭಾರತದಲ್ಲಿ ಏಲಿಯನ್ಗಳ UFO ಒಂದು ಬಂದಿಳಿದಿತ್ತು ಎಂಬುದಕ್ಕೆ ಈಗ ಸಾಕ್ಷಿ ದೊರೆತಿದೆ. ಇದೊಂದು ಕಾಕತಾಳೀಯ ಇರಬಹುದು ಅಥವಾ ಆ ಯುವಕರು ತಮ್ಮದೇ ಕತೆ ಕಟ್ಟಿ ಹೇಳಿರಬಹುದು ಎಂದು ನಾವು ಮೇಲ್ನೋಟಕ್ಕೆ ಹೇಳಬಹುದು. ಆದರೆ ನಾವು ಆಳವಾಗಿ ಸ್ವಲ್ಪ ಯೋಚಿಸಿ ನೋಡಿದಾಗ ಸ್ವಾತಂತ್ರ್ಯ ಪೂರ್ವದಲ್ಲಿ ಏಲಿಯನ್ಗಳ ಪರಿಕಲ್ಪನೆ ಭಾರತೀಯರಿಗಿರಲಿಲ್ಲ. ಹಾಗೆಯೇ ವಿದೇಶಿ ಪತ್ರಿಕಾ ಮೀಡಿಯಾಗಳೊಂದಿಗೆ ಭಾರತೀಯರಿಗೆ ಸಂಪರ್ಕವಂತೂ ಇರಲಿಲ್ಲ. ಅದರಲ್ಲೂ ಒರಿಸ್ಸಾದಂಥ ರಾಜ್ಯದ ಮೂಲೆಯಲ್ಲಿರುವ ಒಂದು ಊರಿನಲ್ಲಿರುವ ಜನರಿಗೆ ಹೊರ ಜಗತ್ತಿನಲ್ಲಿ ನಡೆಯುತ್ತಿರುವ ವಿಷಯ ಖಂಡಿತ ಗೊತ್ತಾಗುವಂತಿರಲಿಲ್ಲ. ಹಾಗಾಗಿ ಅವರು ವಿವರಿಸಿದ ಆ ಯಂತ್ರ ಪುರುಷರು ಮತ್ತು ಅವರ ವಾಹನ ನಿಜವಾಗಿಯೂ ಅವರು ನೋಡಿದ್ದಿರಬೇಕು. ಚಿತ್ರದಲ್ಲಿ ಆ ವಾಹನ ನೆಲದ ಮೇಲೆ ಲ್ಯಾಂಡ್ ಆಗಲು 4-5 ಕಾಲುಗಳು, ಮೇಲ್ಗಡೆ ಓಪನಿಂಗ್ಗಳು, ಹಾಗೆಯೇ ಆ ಯಂತ್ರ ಪುರುಷರು ಇಂದಿನ ರೋಬೋಟ್ ಅಥವಾ ಖಗೋಳಯಾನಿಗಳ ರೀತಿ ಕಾಣುವುದು, ಇವೆಲ್ಲ ನೋಡಿದಾಗ ಏನೂ ಗೊತ್ತಿಲ್ಲದ ಹಳ್ಳಿಗ ಯುವಕರು ಆ ರೀತಿ ಸುಮ್ಮನೆ ಹೇಳಿರಲಾರರು ಎನಿಸುತ್ತದೆ. ಅವರು ಖಂಡಿತವಾಗಿಯೂ ಸತ್ಯವನ್ನೇ ಹೇಳಿದ್ದಾರೆ ಎನಿಸುತ್ತದೆ. ಆ ದಿನ ಅವರು ನೋಡಿದ್ದು ನಿಜವಾದ ಏಲಿಯನ್ಗಳು ಮತ್ತು ಅವರ ವಾಹನವಾಗಿತ್ತು. ಆ ಜೀವಿಗಳ ಕೈಗಳು ಚಿಮಟದ ರೀತಿ ಇದ್ದವು. ಕೆಲವು 5 ಬೆರಳುಗಳ ಅಥವಾ ಚೆಂಡಿನಾಕೃತಿಯ ಕೈಗಳಿದ್ದವು. ಅವರ ತಲೆಯಿಂದ ಕೆಲ ಉಪಕರಣಗಳು ಹೊರಬಂದಂತೆ ಕಾಣುತ್ತಿದ್ದವು. ಈ ರೀತಿಯ ರಚನೆಯನ್ನು ನಾವು ಚಿತ್ರದಲ್ಲಿ ನೋಡುವಾಗ ಖಂಡಿತವಾಗಿಯೂ ನಿಜವಿರಬೇಕು ಎನಿಸುತ್ತದೆ. ಯಾಕೆಂದರೆ ಆ ಕಾಲದಲ್ಲಿನ ಜನರಿಗೆ, ಅದು ಹಳ್ಳಿಗರಿಗೆ, ಆ ರೀತಿಯಲ್ಲಿ ಏಲಿಯನ್ಗಳು ಇರುತ್ತಾರೆ ಎಂಬ ಕಲ್ಪನೆಯು ಇದ್ದಿರಲಿಕ್ಕಿಲ್ಲ. ಅಥವಾ ಆ ರೀತಿಯಲ್ಲಿ ಜೀವಿಗಳು ಇರಬಹುದು ಎಂಬ ಕಲ್ಪನೆಯು ಅವರು ಮಾಡಿರಲಿಕ್ಕಿಲ್ಲ. ಪತ್ರಿಕೆಗಳು ಸ್ವಾತಂತ್ರ್ಯ ಹೋರಾಟ ಮತ್ತು ನಂತರದ ಸ್ವಾತಂತ್ರ್ಯದ ಆಚರಣೆಗಳಲ್ಲಿ ವ್ಯಸ್ತವಾಗಿದ್ದವು. ಈ ಘಟನೆ ಬಗ್ಗೆ ಯಾರೂ ಹೆಚ್ಚು ತಲೆಕೆಡಿಸಿಕೊಳ್ಳಲಿಲ್ಲ. ಕೆಲವು ಪತ್ರಿಕೆಗಳು ಇದನ್ನು ಜನರ ಭ್ರಮೆ ಎಂದು ಬರೆದವು. ಇದೆಲ್ಲ ಸುಳ್ಳು ಎಂದು ನಾವಿಂದು ಹೇಳುವಂತಿಲ್ಲ. ಯಾಕೆಂದರೆ ಆ ಒಂದು ತಾಳೆಗರಿಯಲ್ಲಿ ದಾಖಲಾದ ಚಿತ್ರವೇ ಇಂದು ಎಲ್ಲರಿಗೂ ಸಾರಿ ಹೇಳುತ್ತಿದೆ ಇದು ನಿಜವಾದ ಘಟನೆ ಎಂದು. ಇದೀಗ ಅಮೆರಿಕದಲ್ಲಿ ನಡೆದಿದ್ದ ರೋಸ್ವೆಲ್ ಇನ್ಸಿಡೆಂಟ್ಗೂ ಭಾರತದಲ್ಲಿ ನಡೆದ ನಯಾಗರ್ ಇನ್ಸಿಡೆಂಟ್ಗೂ ಏನಾದರೂ ಸಂಬಂಧವಿದೆಯೇ ಎಂಬ ಅನುಮಾನ ನಮಗೆ ಬರಲಾರಂಭಿಸುತ್ತದೆ. ಭಾರತದಲ್ಲಿ UFO ಮತ್ತು ಏಲಿಯನ್ ನೋಡಿದ ಘಟನೆ 1947ರ ಮೇ 31ರಂದು ನಡೆದಿದ್ದರೆ, ಅಮೆರಿಕದಲ್ಲಿ 1 ತಿಂಗಳ ನಂತರ ಅಂದರೆ 47ರ ಜೂನ್ ಕೊನೆ ಅಥವಾ ಜುಲೈ ಪ್ರಾರಂಭದಲ್ಲಿ ನಡೆದಿದೆ ಎಂದು ಹೇಳಲಾಗಿದೆ. ಇಲ್ಲಿ ಏಲಿಯನ್ಗಳು ಕಂಡು ಬಂದಿದ್ದರೆ ಅಲ್ಲಿ ಏಲಿಯನ್ ಯಾನ ಅಂದರೆ UFO ಒಂದು ಕ್ರ್ಯಾಶ್ ಆಗಿ ಬಿದ್ದಿದ್ದನ್ನು ಕಾಣಲಾಗಿದೆ. ಅಲ್ಲಿ ಏಲಿಯನ್ಗಳು ಸತ್ತಿದ್ದರು ಎನ್ನಲಾಗುತ್ತದೆ. ಕೆಲವೊಂದು ಬದುಕುಳಿದ ಏಲಿಯನ್ಗಳನ್ನು ಅಮೆರಿಕ ಸರ್ಕಾರ ತೆಗೆದುಕೊಂಡು ಹೋಗಿದೆ ಎಂದು ಹೇಳಲಾಗುತ್ತಿತ್ತು. ಕಾನ್ಸ್ಪಿರಸಿ ಥಿಯರಿ ಎಂದು ಹೇಳಲಾದ ಈ ಘಟನೆ ಇಂದಿಗೂ ಅಮೆರಿಕ ಏಲಿಯನ್ಗಳ ಸಂಪರ್ಕ ಸಾಧಿಸಿಕೊಂಡೇ ತಂತ್ರಜ್ಞಾನದಲ್ಲಿ ಮುಂದುವರಿಯುತ್ತಿದೆ ಎಂದು ಹೇಳಲಾಗುತ್ತಿದೆ. ಭಾರತದಲ್ಲಿ ಆ ದಿನ ಏಲಿಯನ್ಗಳನ್ನು ಮತ್ತು ಯಾನವನ್ನು ಕಾಣಲಾಗಿತ್ತು. ಅದು ಕೂಡ ಒಂದು ನಿರ್ದಿಷ್ಟವಾದ ದಿನಾಂಕದಂದೇ ಆ ಘಟನೆ ನಡೆದಿದೆ ಎಂದು ಹೇಳಬೇಕಾದರೆ ಅದು ಸುಳ್ಳಾಗಿರಲಿಕ್ಕಿಲ್ಲ. ಅಲ್ಲದೆ ಅದನ್ನು ಕಲಾವಿದರೊಬ್ಬರು ಯಥಾವತ್ತಾಗಿ ಚಿತ್ರೀಕರಿಸಿ ಬರೆದಿಟ್ಟಿರಬೇಕಾದರೆ ಅದು ನಿಜವಿರಲೇಬೇಕು. ಇದೀಗ ನಾವು ವಿಶ್ವ ಇತಿಹಾಸದಲ್ಲಿ 47ರಲ್ಲಿ ಅಮೆರಿಕಾದಲ್ಲಿ ಮತ್ತು ಭಾರತದಲ್ಲಿ ನಡೆದ ಘಟನೆಗಳನ್ನು ಅವಲೋಕಿಸಿದಾಗ
ಈ ಘಟನೆಗಳ ನಂತರವೇ ಏಲಿಯನ್ ಘಟನೆಗಳು ಹೆಚ್ಚಾಗುತ್ತಾ ಹೋಗಿರುವುದನ್ನು ನಾವು ಗಮನಿಸಬಹುದು. ಏಲಿಯನ್ ಕುರಿತಾದ ಊಹಾಪೋಹಗಳು ಅಲ್ಲಿಂದಲೇ ವೇಗವನ್ನು ಪಡೆದುಕೊಂಡವು. ಹಾಗಾದರೆ ಭಾರತದಲ್ಲಿ ಕಂಡುಬಂದ ಆ UFO ವಾಹನವೇ ಅಮೆರಿಕದಲ್ಲಿ ಹೋಗಿ ಕ್ರ್ಯಾಶ್ ಆಯಿತೆ? ಈ ಪ್ರಶ್ನೆ ಸ್ವಲ್ಪ ಬಾಲಿಶವಾಗಿರುವಂತೆ ಕಾಣಬಹುದು, ಆದರೆ ಇದನ್ನು ಅಲ್ಲಗೆಳೆಯುವಂತಿಲ್ಲ. ಆ ಸಮಯದಲ್ಲಿಯೇ ಅಲ್ಲಲ್ಲಿ ಏಲಿಯನ್ಗಳನ್ನು ಕಂಡ ಘಟನೆಗಳು ಕೇಳಿಬರಲಾರಂಭಿಸಿದ್ದವು. 1947 ಎನ್ನುವುದು ಭಾರತಕ್ಕೆ ಬ್ರಿಟಿಷರಿಂದ ಮುಕ್ತಿ ದೊರೆತ ವರ್ಷವಾದರೂ ಆ ವರ್ಷವೇ ಏಲಿಯನ್ ಘಟನೆಗಳು ಸುದ್ದಿಯಾಗಲು ಪ್ರಾರಂಭಿಸಿದ್ದವು. ಸ್ನೇಹಿತರೆ, ಭಾರತಕ್ಕೆ ಯಾಕೆ ಏಲಿಯನ್ಗಳು ಬರುವುದಿಲ್ಲ ಎಂಬುದಕ್ಕೆ ನಾವು ಮೊದಲು ಕೂಡ ಉತ್ತರಿಸಿದ್ದೆವು. ನಮ್ಮಲ್ಲಿ ದಾಖಲಿಸುವ ಅಭ್ಯಾಸವಿಲ್ಲವಾದ್ದರಿಂದ ಆ ಘಟನೆಗಳು ಗೊತ್ತಾಗುತ್ತಿಲ್ಲ. ಅಲ್ಲದೆ ಏಲಿಯನ್ಗಳು ಅಥವಾ UFOಗಳನ್ನು ಕಂಡರೂ ನಮ್ಮ ಹಳ್ಳಿಯ ಜನಗಳಿಗೆ ಅದೊಂದು ಯಾವುದೇ ಮಿಲಿಟರಿಯ ವಾಹನವಿರಬಹುದು ಎಂಬ ಯೋಚನೆ ಬಂದಿರಬಹುದು. ಹೀಗೆ ಯೋಚನೆ ಬಂದವರು ಅದನ್ನೊಂದು ಅಚ್ಚರಿಯಾಗಿ ನೋಡದೆ ಅದನ್ನು ಸಾಮಾನ್ಯವೆಂಬಂತೆ ತಿಳಿದುಕೊಂಡು ಸುಮ್ಮನಿದ್ದಿರಬಹುದು. ಈ ಕಾರಣದಿಂದ ಭಾರತದಲ್ಲಿ ಏಲಿಯನ್ ಘಟನೆಗಳು ವರದಿಯಾಗುತ್ತಿರಲಿಲ್ಲವೇ ವಿನಃ ಘಟನೆ ನಡೆದೇ ಇಲ್ಲ ಎಂಬುದು ತಪ್ಪಾಗುತ್ತದೆ. ಇದೀಗ ನಯಾಗರ್ ಇನ್ಸಿಡೆಂಟ್ ದಾಖಲೆ ಸಮೇತ ನಮಗೆ ಸಿಕ್ಕಿದೆ. ಪ್ರಸಿದ್ಧ ಕಲಾವಿದನೊಬ್ಬ ಅಂದುಕೊಂಡ ಜೀವಿಗಳನ್ನು ಅವರ ಯಾನವನ್ನು ತಾಳೆಗರಿಯಲ್ಲಿ ಬರೆದಿಟ್ಟಿದ್ದಾರೆ. ಅಂದು ಅವರದನ್ನು ಏಲಿಯನ್ ಎಂದಾಗಲಿ ಅನ್ಯಗ್ರಹ ಜೀವಿ ಎಂದಾಗಲಿ ನೋಡಲಿಲ್ಲ. ಏನೋ ಒಂದು ವಿಚಿತ್ರ ವಾಹನ ಮತ್ತು ಯಂತ್ರ ಪುರುಷರು ಎಂದು ನಂಬಿದ್ದರು. ಅವರಿಗೆ ಏಲಿಯನ್ ಎನ್ನುವುದರ ಪರಿಕಲ್ಪನೆಯೇ ಇರಲಿಲ್ಲ. ಭಾರತಕ್ಕೆ ಕೂಡ ಏಲಿಯನ್ಗಳು ಬಂದಿಳಿದಿದ್ದವು ಎಂಬುದಕ್ಕೆ ಈ ಘಟನೆ ಸಾಕ್ಷಿ ಸಮೇತ ನಮ್ಮ ಮುಂದಿದೆ. ಹಾಗೆ ಆ ಘಟನೆಯಲ್ಲಿ ಕೊನೆಗೆ ಏನಾಯಿತು ಎಂಬ ವಿವರಗಳು ಎಲ್ಲೂ ಸಿಗುವುದಿಲ್ಲ. ಕೇವಲ ತಾಳೆಗರಿಯ ರಹಸ್ಯ ಮಾತ್ರ ನಮ್ಮ ಮುಂದಿದೆ. ಈ ಘಟನೆಗೆ ಆ ತಾಳೆಗರಿಯ ಚಿತ್ರಗಳು ಸಾಕ್ಷಿಯಾಗಿ ನಿಂತಿದೆ. ನಮ್ಮ ಬಹಳಷ್ಟು ವೀಕ್ಷಕರು ಕಾಯುತ್ತಿದ್ದ ವಿಡಿಯೋ ಇದಾಗಿತ್ತು ಎಂದು ನಾವು ನಂಬುತ್ತೇವೆ. ಇಲ್ಲಿಗೆ ಈ ವಿಡಿಯೋ ಕೊನೆಯಾಗಲಿದೆ. ನೀವು ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ವೀಕ್ಷಣೆಗಾಗಿ ಧನ್ಯವಾದಗಳು.